ಅವರ ಆಪ್ತ ಜ್ಯೋತಿಷಿಗಳಾಗಿರ್ತಕ್ಕಂಥ ಆರಾಧ್ಯ ಅವರಿದ್ದಾರೆ. ಸರ್, ಡಿ ಕೆ ಶಿವಕುಮಾರ್ ಅವರು ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ? 3ನೇ ತಾರೀಕು ಬುಧವಾರ ಸಾಯಂಕಾಲ 5:15ಗೆ ರಾಜ್ಭವನ್ನಲ್ಲಿ. 3ನೇ ತಾರೀಕು ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ ಅಂತ ಕೊಟ್ಟಿದ್ದೀನಿ, ಅವತ್ತು ಮಾಡ್ತಾರೆ. ಸರ್, ಅವತ್ತೇ ಯಾಕೆ ಅನ್ನುವಂಥದ್ದು ಏನು ವಿಶೇಷತೆ ಅನ್ನುವಂಥದ್ದು? ಅವತ್ತು ಪರಮಮಿತ್ರ ತಾರೆ ಪೂರ್ವಾಷಾಢ ನಕ್ಷತ್ರ ಇದೆ, ಅವ್ರಿಗೆ ಪರಮಮಿತ್ರ ತಾರೆ ಆಗುತ್ತೆ. ಪರಮಮಿತ್ರ ತಾರೆ ಅಂದರೆ ಇನ್ನೂ ಸತಿ ಮಾಡು ಅಂತ. ಈಗ ಅಧಿಕ ಮಾಸ ಇದೆ, ಅಧಿಕ ಮಾಸದಲ್ಲಿ ಏನು ಮಾಡ್ತಾರೆ ಅದನ್ನು ತಿರುಗಿ ಮಾಡು ಅಂತ. ಮುಂದೆ ಇನ್ನೊಂದು ಸರಿ ಇದೇ ಸೇಮ್ ಸ್ಪೇರಿಂಗ್ ಮಾಡಲಿ ಅಂತ ಅಧಿಕ ಮಾಸದಲ್ಲಿ ಮಾಡಿರೋದು. ಈಗ ಆ ನಕ್ಷತ್ರನೂ ಹಂಗೆ ಕೊಟ್ಟಿದೆ, ಪೂರ್ವಾಷಾಢ ನಕ್ಷತ್ರ. ಮತ್ತು ವೃಶ್ಚಿಕ ಲಗ್ನ, ವೃಶ್ಚಿಕ ಲಗ್ನಾಧಿಪತಿ 6ನೇ ಮನೆಯಲ್ಲಿ ಸ್ವಂತ ಮನೆ ಮೇಷ ಲಗ್ನದಲ್ಲಿ. 7ನೇ ಮನೆ ರವಿ ಇದ್ದಾನೆ, 8ನೇ ಮನೆ ಬುಧ ಶುಕ್ರ ಇದ್ದಾರೆ, 9ನೇ ಮನೆ ಗುರು ಇದ್ದಾನೆ, 10ನೇ ಮನೆ ಕೇತು, 4ನೇ ಮನೆ ರಾಹು, 5ನೇ ಮನೆ ಶನಿ, 7ನೇ ಮನೆ ಚಂದ್ರ ಇದ್ದಾರೆ. ಈ ಗ್ರಹಗಳು ಏನೇನಿದೆ ಸ್ಥಾನ, ಅದು ಪವರ್ಫುಲ್ ಟೈಮ್ ಅವರಿಗೆ. ಸರ್, ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಬಳಿ ಮಾಡಬೇಕಾಗಿತ್ತು ಅನ್ನುವಂಥದ್ದಿತ್ತು, ಯಾಕೆ ಅಲ್ಲಿ ಬೇಡ ಅನ್ನುವಂಥದ್ದು? ಅಲ್ಲಿ ಬೇಡ, ಜನಗಿಲ್ಲ, ರಾಜಭವನದಲ್ಲಿ ಮಾಡಿ ಅಂತ. ಸರ್, ಮುಂದೇನು ಕೂಡ 2028 ಡಿ ಕೆ ಶಿವಕುಮಾರ್ ಅವರು ಮುಂದುವರಿಯುವಂಥದ್ದು ಏನಾದರೂ ಹೇಳಿದಿರಾ ಸರ್? ಇದೆ, ಹೇಳಿದ್ದೀನಿ. ಅವಾಗಲೂ ನೀವೇ ಆಗ್ತೀರಾ ಅಂತ ಹೇಳಿದ್ದೀನಿ. ಸರ್, ಈಗ ಡಿ ಕೆ ಶಿವಕುಮಾರ್ ಬಹುದಿನಗಳ ಕನಸು, ಎಲ್ಲ ಸಲಹೆಯನ್ನು ನಿಮ್ಮ ಕಡೆಯಿಂದ ಪಡೆದುಕೊಂಡಿದ್ದಾರೆ, ಏನು ಹೇಳ್ತೀರಾ ಅವರಿಗೆ? ಅವ್ರು ಒಳ್ಳೇದು ಹೇಳ್ತೀನಿ, ಚೆನ್ನಾಗಿರ್ತಾರೆ, ಮುಂದೆ ಅಭಿವೃದ್ಧಿ ಆಗ್ತಾರೆ, ಮುಂದೆ ಸೆಂಟ್ರಲ್ಗೆ ಹೋಗ್ತಾರೆ, ಅಲ್ಲೂ ಅಭಿವೃದ್ಧಿ ಆಗ್ತಾರೆ. SF ಕೃಷ್ಣ ಹೋದ್ರಲ್ಲ ಆ ಥರ. ಇದಿಷ್ಟು ಆರಾಧ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಬಸವರಾಜ್ ಯುಗ, ರಾಜ್ ನ್ಯೂಸ್, ಬೆಂಗಳೂರು.